ಹುಬ್ಬಳ್ಳಿಯಲ್ಲಿ NWKRTC ನೇಮಕಾತಿ ಬೇಡಿಕೆ ಸದ್ದು, ಧರಣಿ ಸತ್ಯಾಗ್ರಹ. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಒಟ್ಟು 2500 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಒಪ್ಪಿಗೆ ನೀಡಿದರೂ ಕೂಡ ಅದರಲ್ಲಿ 1814 ಹುದ್ದೆಗಳು ಇನ್ನೂ ಖಾಲಿ ಉಳಿದಿವೆ ಎಂದು ಪ್ರತಿಭಟನಾ ನಿರತರು ಆರೋಪವೊಂದನ್ನು ಮಾಡಿದ್ದಾರೆ. ನಾವು ಶಾಸಕರ ಬಾಗಿಲು ತಟ್ಟಿ ಬೇಡಿಕೊಂಡಿದ್ದೇವೆ, ಆದರೆ ಯಾವುದೇ ಪರಿಹಾರ ಇನ್ನೂ ದೊರಕಿಲ್ಲ. ಸರ್ಕಾರ ಕೇವಲ ಭರವಸೆ ನೀಡುತ್ತಿದೆ. ಆದ್ದರಿಂದ ಧರಣಿ ಸತ್ಯಾಗ್ರಹವೇ ನಮ್ಮ ಹಕ್ಕಿನ ಹೋರಾಟ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಕೂಡ ಧರಣಿ ಮುಂದುವರಿಯಲಿದೆ ಎಂದು ಅವರು ಸ್ಪಷ್ಟನೆಯನ್ನು ನೀಡಿದ್ದು, ಆರ್ಡರ್ ಕಾಪಿ ಕೈಗೆ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುಭಾಷ್ ಸಿಂಗ್ ಜಮಾದಾರ್ 2019ಕ್ಕೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2814 ಜನರ ನೇಮಕಾತಿಗೆ ಕಾಲ್ಫಾರ್ಮನ್ನು ಮಾಡಿದರು. ಅದರಲ್ಲಿ 2000 ಜನ ಡ್ರೈವರ್ಗಳು ಮತ್ತು 814 ಜನ ಡಿಕಂಸಿ ಅಪಾಯಿಂಟ್ಮೆಂಟನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಅದಾದಮೇಲೆ 50,000 ಜನಕ್ಕೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕಿದರು. ಅದಾದ ನಂತರ ಸರ್ಕಾರ 1.5 ವರ್ಷದಲ್ಲಿ ಸಾರಿಗೆ ಸಂಸ್ಥೆ 1.5 ವರ್ಷದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಯನ್ನು ಮಾಡ್ತು. ಎಲ್ಲರೂ ಕೂಡ ನಮಗೆ ಆರ್ಡರ್ ಸಿಗುತ್ತೆ ಅಂತ ಕಾಯುವ ಸಂದರ್ಭದಲ್ಲಿ ಸರ್ಕಾರ ಹೇಳ್ತು, ನಾನು ಕೇವಲ 1,000 ಜನರನ್ನು ಮಾತ್ರ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ 1,000 ಜನರಿಗೆ ಮಾತ್ರ ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಉಳಿದಂಥ 1814 ಪೋಸ್ಟ್ಗಳನ್ನು ಸರ್ಕಾರ ತುಂಬಿಕೊಳ್ಳಿಲ್ಲ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಅವತ್ತಿನಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಮೇ ತಿಂಗಳ ನಂತರ ನಾವು ಹೋರಾಟಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 70ಕ್ಕೂ ಹೆಚ್ಚು ಶಾಸಕರನ್ನ ಸಚಿವರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಅಹವಾಲನ್ನು ಹೇಳಿಕೊಂಡ ನಂತರ ಜುಲೈ 18ನೇ ತಾರೀಕು ಸಾರಿಗೆ ಸಚಿವರು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸಾವಿರಾರು ಅಭ್ಯರ್ಥಿಗಳು ಕೂಡ ಸೇರಿದರು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥಾಪಕರ ಒಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ಅವತ್ತು ನಮಗೆ ಭರವಸೆಯನ್ನು ಕೊಟ್ಟು ಹೋದರು. ವಾಯುವ್ಯ ಸಾರಿಗೆ ಸಂಸ್ಥೆಯ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಭರವಸೆಯನ್ನು ಕೊಟ್ಟರು. ನಾನು 1814 ಪೋಸ್ಟ್ಗಳನ್ನು ತುಂಬಿಕೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಸಾರಿಗೆ ಸಚಿವರು ಕೊಟ್ಟು ಹೋದರು. ಅದಾದ ನಂತರ ಸದನದಲ್ಲಿ ಈ ಪ್ರಶ್ನೆಯನ್ನು ಎತ್ತಲಾಗಿ ಆ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯರು ಈ ಪ್ರಶ್ನೆಯನ್ನು ಎತ್ತಿದ್ರು. ಆ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಹೇಳಿದರು, ಮಹೇಶ್ ಇದೇ ಶಬ್ದವನ್ನು ಯೂಸ್ ಮಾಡಿದ್ದಾರೆ, ಮಹೇಶ್ ನಾನು 1814 ಅಲ್ಲ 2000 ಪೋಸ್ಟ್ಗಳನ್ನು ಈಗಾಗಲೇ ಏನು ನೇಮಕಾತಿ ಪ್ರೊಸೆಸ್ನಲ್ಲಿ ಭಾಗವಹಿಸಿದ್ದಾರೆ ಇವ್ರನ್ನೇ ನೇಮಕಾತಿ ಮಾಡ್ಕೊಳ್ತೀನಿ ಅಂತೇಳಿ ಆಗಸ್ಟ್ 10ಕ್ಕೆ ಭರವಸೆಯನ್ನು ಕೊಟ್ಟರು. ನಾವು ಕೂಡ ಬೆಂಗಳೂರಿಗೆ ಹೋಗಿ ಅನೇಕ ಸಾರಿ ಸಾರಿಗೆ ಸಚಿವರನ್ನು, ಕಾನೂನು ಸಚಿವರನ್ನು, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಿ ಫಾಲೋಅಪ್ ಕೂಡ ಮಾಡಿದ್ದೀವಿ. ಆದರೆ ಇದುವರೆಗೂ ಸರ್ಕಾರ ನಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇಲ್ಲ. ಇದಕ್ಕಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಕೂಡ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಸಭೆ ನಡೀತು. ಇಲ್ಲ ಬರುವಂಥ 7ನೇ ತಾರೀಕಿಗೆ ಸಾರಿಗೆ ಸಚಿವರು ಹುಬ್ಬಳ್ಳಿಗೆ ಬರ್ತಾರೆ, ನಾವು ಸಭೆಯನ್ನು ಮಾಡಿಸ್ತೀವಿ ಅಂತೇಳಿ. ಸಭೆ ಈಗಾಗಲೇ ಆಗಿದೆ. ನಮಗೆ ಬೇಕಾಗಿರೋದು ಲಿಖಿತ ನೇಮಕ ಆದೇಶ ಬೇಕಾಗಿದೆ. ಅದಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ. ಎಲ್ಲಿವರೆಗೆ ನಮಗೆ ಆದೇಶ ಸಿಗಲ್ಲೋ ಅಲ್ಲಿವರೆಗೆ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಮುಂದುವರಿಸ್ತೀವಿ. ನನ್ನ ಹೆಸರು ಶ್ರದ್ಧಾ ಕಂಗ್ರಾಳಿ ಮಠ ಅಂತಂದ್ರಿ. ಅಧಿಕಾರಿಗಳಿಗೆ ನಮಸ್ಕಾರ. ತಿಳಿಸೋದೇನೆಂದರೆ 6 ವರ್ಷದ ಹೊತ್ತಾತ್ರಿ ನಾವು ಟೈಮ್ ತೊಗೊಂಡು ಈಗ ಲಾಸ್ಟ್ ತುದಿಗೆ ಬಂದ ಮೇಲೆ ಇಂದ ನಾಳೆ ಅಂತೀರಿ. ಏನನ್ನೋದು ಲಾಸ್ಟಿಗೆ ಹೇಳಿಬಿಡ್ರಿ. ಯಾಕಂದ್ರೆ ನಾವು ಒಂದು ಕುಟುಂಬ ಬೀದಿಗೆ ತರ್ತೀರಿ ಅಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಐತೆ ಅನ್ನೋದು ನೀವು ವಿಚಾರ ಮಾಡಬೇಕು. ಆರಾಮಿ ರೊಕ್ಕ ಬೇಡ, 2,000 ರೂಪಾಯಿ ಕೊಟ್ಟನೆ, ಅಕ್ಕಿ ಕೊಟ್ಟನೆ, ಸಕ್ರೆ ಕೊಟ್ಟನೆ ಇಂಥದ್ದು ಬೇಡ. ದುಡ್ಯಾಕೆ ರಗಡ್ ಮಂದಿ ಅದ ರೀ. ದುಡ್ಯಾಕೆ ನೌಕರಿ ಕೊಡ್ರಿ, ಅವ್ರು ದುಡಿತಾರ, ಅವ್ರ ಕುಟುಂಬ ನಡೆಸ್ತಾರ. ಇದಕ್ಕಂತಾರ ನಿಮ್ಮ ಇಂಥ ಸರ್ಕಾರ ಇದ್ದಾಗ ಹಿಂಗೆ ಹೇಳಿ ಮಾಡಿ ಎಷ್ಟು ಮಂದಿ ಹೋತಪ್ಪ ಅನ್ನೋ ಅಂತ ತರಕ್ಕೆ ಹೋಗ್ಬೇಡ್ರಿ. ನ್ಯಾಯನ ಒಂದು ಸಣ್ಣ ನಾವೇನು ನಿಮ್ಗಿಂತ ಏನು ದೊಡ್ಡವರಲ್ಲ, ಸಣ್ಣವರು. ಇವ್ರ ಕಡೆಯಿಂದ ನೀವು ತಿಳ್ಕೊಳ್ಳೋ ಅಷ್ಟು ಯೋಗ್ಯತೆ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಯೋಗ್ಯತೆ ಲೆವೆಲ್ದಾಗ ಬರ್ರಿ. ನಮ್ಮ ಮಕ್ಳಿಗೆ ಎರಡಕ್ಕೈದು ಕಾಸು ನಾವು ದುಡ್ದು ಕಾಸು ನಮ್ಮ ಮಕ್ಳಿಗೆ ಎಲ್ಲಿ ಅಂತಾರ ಅಲ್ಲಿ ಕಳಿಸೇ ನಾವು. ಈಗ ನೀವು ಇದನ್ನು ಮಾಡ್ಲಿಕ್ಕಂದ್ರೆ ನಾವಂತೂ ಇದನ್ನು ಬಿಟ್ಟು ಹೋಗೋದಿಲ್ಲ, ಕದಲೋದಿಲ್ಲ. ನಾವು ಏನು ಮಾಡ್ಕೊತೇವೆ ಅನ್ನೋ ನಮ್ಗೆ ಗೊತ್ತೈತಿ. ನಾವು ತಂದು ಬಿಟ್ಟೇವೆ ಎಣ್ಣೆ ಬಟ್ಲಿನ. ಇನ್ನೇನು ಜನ್ಮ ಹೋಗೋದು ಅಂತ ನಮ್ಮದಿನ್ನ ನಾವು ಹೋಗೋರು ಹೊಂಟ್ಬಿಟ್ಟೇವೆ. ಮಕ್ಕಳಿಗೆ ಒಂದು ದಾರಿಗೆ ಹೊಂದಿ ಅಂತೇಳಿ ಅಂದ್ರೆ ನೀವು ಏನೊಂದು ದಾದಿಗೆ ತಗೋ ಅಲ್ಲಿ ಬಂದರೂ ಬರುವ ಅಲ್ಲಿ ಎದಕ್ಕೈತಿ ನಿಂದು ಉಪಯೋಗ ನಿಂದು ಇದ್ದು ಏನು ಸತ್ತಂಗೆ ಇನ್ನು ನಮಗೆ. ನಮ್ಮ ಯಜಮಾನ್ರಿ ರೀ, ನಾವು 4 ಜನ ಮಕ್ಕಳು ಅದ ರೀ, ಹೆಣ್ಮಕ್ಳು 3 ಜನ ಅದ ರೀ. ನಾವು 7-8 ವರ್ಷ ಆಯ್ತು ರೀ. ನಮ್ಮ 7-8 ವರ್ಷ ಆಯ್ತು ರೀ ನಮ್ಮ ಯಜಮಾನ್ರ ಟ್ರೈಲಿಗೆ ಹೋಗಿ ಬಂದು ಒಂದು ಮಾರ್ಕ್ಸ್ ಒಳಗೆ ಅರ್ಧ ಮಾರ್ಕ್ಸ್ ಒಳಗೆ ಹಿಂಗೆ ತೆಗೆದ್ರೆ ಎಷ್ಟು ಅಂತ ನಾವು ಇದನ್ನು ಮಾಡ್ಬೇಕು ರೀ. ನಾವೇ ವ್ಯವಸಾಯ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಅವಕ್ಕೆ ಎಜುಕೇಷನ್ ಕಲಿಸಿ ಇದ್ರ ಮ್ಯಾಗನ ನಾವು ಪಡ್ಕೋಬೇಕಂತ ನಾವು ಒಂದು ಸ್ವಲ್ಪ ಆಗ ಮುಂದೆ ಹೋಗಿ ತಗೋತಾರೆ ಅಂತ ಎಷ್ಟು ಅಂತ ದಾರಿ ಕಾಯ್ಬೇಕು ನಾವು.
ಸರ್ಕಾರ ನೀಡಿದ ಭರವಸೆ ಮತ್ತು ಪ್ರಸ್ತುತದ ನಿರಾಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. NWKSRTC ನೇಮಕಾತಿ ವಿಚಾರಕ್ಕೆ ಸರ್ಕಾರದಿಂದ ಶೀಘ್ರ ಕ್ರಮವನ್ನು ಕೈಗೊಂಡು ನೇಮಕಾತಿ ಪತ್ರ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಮೋದ್ ಕುಂದಗೋಳ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.